ಹಾಯ್ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ರೈತರಿಗೆ ಯಾವಾಗ ಬಿಡುಗಡೆ ಮಾಡಲಿದ್ದಾರೆ, ಇದರ ಜೊತೆಗೆ ಸ್ನೇಹಿತರೆ ಹೊಸದಾಗಿ ಅರ್ಜಿ ಸಲ್ಲಿಸುವವರಿಗೆ ಏನೆಲ್ಲ ಸಲಹೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಸ್ನೇಹಿತರೆ ಬೇಸರದ ವಿಷಯ ಅಂದರೆ 7 ಲಕ್ಷಕ್ಕೂ ಹೆಚ್ಚು ಕರ್ನಾಟಕ ರೈತರ PM ಕಿಸಾನ್ ಹಣ ರದ್ದು. ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದರ ಜೊತೆಗೆ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಜೊತೆಗೆ ಬಂದಿದ್ದೀನಿ ಸ್ನೇಹಿತರೆ. ಏನು ಗುಡ್ ನ್ಯೂಸು ಅಂದರೆ, ನೀವು ಏನಾದರೂ ಕೃಷಿ ಜಮೀನನ್ನು ಖರೀದಿ ಮಾಡಬೇಕು ಅಂದರೆ ಸ್ನೇಹಿತರೆ ನಿಮಗೆ ಬಂಪರ್ ಗುಡ್ ನ್ಯೂಸ್ನ ಕೊಟ್ಟಿದ್ದೆ ಸರ್ಕಾರ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ, ಬಿಗಿನಿಂದ ಹೆಂಗೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಸ್ಕೀಮ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯ 20ನೇ ಕಂತು ಬಿಡುಗಡೆ ಆರಂಭವಾದರೂ ಕರ್ನಾಟಕದ ಲಕ್ಷಾಂತರ ರೈತರು ಹಣದಿಂದ ವಂಚಿತರಾಗಿದ್ದಾರೆ. KYC ಸಮಸ್ಯೆ, ಆಧಾರ್ ಲಿಂಕ್ ಕೊರತೆ ಪ್ರಮುಖ ಕಾರಣಗಳು. ಯಾಕೆ 7 ಲಕ್ಷದ ರೈತರಿಗೆ ಹಣವನ್ನು ರದ್ದು ಮಾಡಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. 7.19 ಲಕ್ಷ ರೈತರ ಖಾತೆ ಸ್ಥಗಿತಗೊಂಡಿದ್ದು ಕೇಂದ್ರದಿಂದ ದೃಢೀಕರಣವಾಗಿದೆ. ಸ್ನೇಹಿತರೆ, ಹಣ ಬಂದಿಲ್ಲದಿದ್ದರೆ KYC ಮತ್ತು ಆಧಾರ್ ಲಿಂಕ್ ತಕ್ಷಣ ಪರಿಶೀಲಿಸಿ. ನೀವು ಅರ್ಹರ ಪಟ್ಟಿಯಲ್ಲಿದ್ದೀರಾ, ವೆಬ್ಸೈಟ್ನಲ್ಲಿ ತಕ್ಷಣ ಚೆಕ್ ಮಾಡಿ. ಬೆಂಗಳೂರು ಕೇಂದ್ರದ ಪ್ರಮುಖ ರೈತ ನೆರವು ಯೋಜನೆ PM ಕಿಸಾನ್ 20ನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಆರಂಭವಾಗಿದೆ. ಆದರೆ ಈ ವೇಳೆ ಯೋಜನೆ ಅಡಿಯಲ್ಲಿ 7.19 ಲಕ್ಷ ರೈತರ ಖಾತೆಗಳನ್ನು ಅನರ್ಹ ಎಂದು ಗುರುತಿಸಿ ಪಾವತಿ ಸ್ಥಗಿತಗೊಳಿಸಲಾಗಿದೆ ಎಂಬುದು ಕೇಂದ್ರ ಕೃಷಿ ಸಚಿವಾಲಯದ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾಕೆ ಏನು ಎತ್ತ ಅನ್ನೋದನ್ನ ನೋಡ್ತಾ ಹೋಗೋಣ. ಹೌದು, ಕರ್ನಾಟಕದ ಲಕ್ಷಾಂತರ ರೈತರು ಹಣದಿಂದ ವಂಚಿತರಾಗಿದ್ದಾರೆ. KYC ಸಮಸ್ಯೆ, ಆಧಾರ್ ಕಾರ್ಡ್ ಲಿಂಕ್ ಕೊರತೆ ಸೇರಿದಂತೆ ಇವೇ ಪ್ರಮುಖ ಕಾರಣಗಳು ಅಂತಲೇ ಹೇಳ್ಬೋದು. ಏನಾದರೂ ನೀವು ಈ ಪಟ್ಟಿಯಲ್ಲಿ ಇದ್ದೀರಾ ಅನ್ನೋದನ್ನ ನಿಮಗೇನಾದರೂ ಚಿಂತೆಯಲ್ಲಿದ್ದರೆ ಸ್ನೇಹಿತರೆ ಒಂದು ಸಲ ಪರಿಶೀಲಿಸ್ಬೋದು. 2020ರಿಂದ 2025 ಅವಧಿಯವರೆಗೆ ವಿವಿಧ ಕಂತುಗಳಲ್ಲಿ ಕರ್ನಾಟಕದ ರೈತರಿಗೆ 1,033 ಕೋಟಿಯಿಂದ 897 ಕೋಟಿಯವರೆಗೆ ಹಣ ಪಾವತಿಯಾದರೂ ಈ ಗಡಿಯಲ್ಲಿ ಸುಮಾರು 7.19 ಲಕ್ಷ ಖಾತೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಇದರಲ್ಲಿ 5ನೇ ಕಂತಿನಿಂದ 19ನೇ ಕಂತವರೆಗೆ ಅನೇಕರನ್ನು ಅನರ್ಹಗೊಳಿಸಲಾಗಿದೆ. ಸ್ನೇಹಿತರೆ, ಯಾರ ಖಾತೆ ಸ್ಥಗಿತವಾಯಿತು ಮತ್ತು ಏಕೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಆದಾಯ ತೆರಿಗೆ ಪಾವತಿದಾರರು ಅಂದರೆ ಟ್ಯಾಕ್ಸ್ ಪೇ. ವರ್ಷದ ಆದಾಯ 2.5 ಲಕ್ಷ ಮೀರಿದರೆ ಯೋಜನೆಗೆ ಅರ್ಹತೆ ಇಲ್ಲ. KYC ಪೂರೈಸಿದವರು OTP ಅಥವಾ ಬಯೋಮೆಟ್ರಿಕ್ ಮೂಲಕದ ಖಾತೆ ದೃಢೀಕರಣ ಅಗತ್ಯ. ಇನ್ನು ಆಧಾರ್ ಜೋಡಣೆ ಇಲ್ಲದವರು, ಬ್ಯಾಂಕ್ ಖಾತೆಗೆ ಸರಿಯಾದ ಆಧಾರ್ ಲಿಂಕ್ ಇರಬೇಕು. ಇನ್ನು ಸರ್ಕಾರಿ ನೌಕರರು, ಪಿಂಚಣಿದಾರರು ಈ ಯೋಜನೆಗೆ ಕೇವಲ ಸಣ್ಣ ರೈತರಿಗೆ ಮಾತ್ರ. ಭೂ ದಾಖಲೆಗಳ ಕೊರತೆ, ರೈತನ ಹೆಸರಿನಲ್ಲಿ ಜಮೀನು ದಾಖಲೆ ಇರಬೇಕು. ಸ್ನೇಹಿತರೆ, ಇನ್ನು ಅರ್ಹ ರೈತರಿಗೂ ತೊಂದರೆ ಯಾಕೆ? ಸಾಕಷ್ಟು ಸ್ನೇಹಿತರೆ, ಅರ್ಹ ರೈತರಿಗೂ ಕೂಡ ಎಲ್ಲ ದಾಖಲೆಗಳು ಇದ್ದರೂ ಕೂಡ ಸ್ನೇಹಿತರೆ 7 ಲಕ್ಷ ರೈತರ ಜೊತೆಗೆ ಇವರೂ ಕೂಡ ಅರ್ಹ ರೈತರಿಗೂ ತೊಂದರೆಯಾಗಿದೆ. ಸ್ನೇಹಿತರೆ, ಯಾಕೆ ಏನು ಎತ್ತ ಅನ್ನೋದನ್ನ ನೋಡ್ತಾ ಹೋಗೋಣ. ಇದರಲ್ಲಿ ಅಪಘಾತಕಾರ ಸಂಗತಿ ಏನೆಂದರೆ, ಅರ್ಹ ರೈತರು ಕೂಡ ಹಲವಾರು ತಾಂತ್ರಿಕ ಕಾರಣಗಳಿಂದಾಗಿ ಹಣ ಪಡೆಯಲಾಗದೆ ಆಗಿದ್ದಾರೆ. KYC ಪುನಃ ಪೂರೈಸದವರು, ಆಧಾರ್ ಲಿಂಕ್ ತೊಂದರೆ ಅಥವಾ ತಂದೆ ಹೆಸರು, ಉಪನಾಮದ ಖಿನ್ನತೆಗಳಿಂದ ನಿಜವಾದ ಫಲಾನುಭವಿಗಳು ಹಣದಿಂದ ವಂಚಿತರಾಗಿದ್ದಾರೆ. ಇದಕ್ಕೆಲ್ಲ ಪರಿಹಾರವೇನು? ಇದೇ ವಿಡಿಯೋದಲ್ಲಿ ಉತ್ತರ ಇದೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ KYC ಪೂರೈಸಿ, ಆಧಾರ್ OTP ಅಥವಾ CSC ಮೂಲಕ ಬಯೋಮೆಟ್ರಿಕ್. ಇನ್ನು ಎರಡನೇದಾಗಿ ಆಧಾರ್ ಲಿಂಕ್ ಪರಿಶೀಲನೆ, ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯಾ ನೋಡಿ. ಇನ್ನು ಮೂರನೇದಾಗಿ ಭೂ ದಾಖಲೆ ಅಪ್ಡೇಟ್ ಮಾಡಿಸಿ, ಗ್ರಾಮ ಮಟ್ಟದ ಅಧಿಕಾರಿಗೆ ದಾಖಲೆ ಸಲ್ಲಿಸಿ. ಇನ್ನು 4ನೇದಾಗಿ ತಪ್ಪು ಮಾಹಿತಿಯನ್ನು ತಿದ್ದುಪಡಿಸಿ,
ಹೆಸರು, ಪಿತೃನಾಮ, ಬ್ಯಾಂಕ್ ವಿವರಗಳನ್ನು ತಿದ್ದುಪಡಿ ಮಾಡಿ ಸ್ನೇಹಿತರೆ. ಹೀಗೆ ಪಟ್ಟಿ ಪರಿಶೀಲಿಸಿ PM ಕಿಸಾನ್ ವೆಬ್ಸೈಟ್ಗೆ ಭೇಟಿ ನೀಡಿ ಸ್ನೇಹಿತರೆ. ನೀವು ರಾಜ್ಯ, ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಆಯ್ಕೆಯನ್ನು ಮಾಡಿ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಅರ್ಹರ ಪಟ್ಟಿ ಬರುತ್ತದೆ ಸ್ನೇಹಿತರೆ. ಆವಾಗ ನಿಮ್ಮ ಹೆಸರು ಇದೆಯಾ ಇಲ್ವೋ ಅನ್ನೋದ ತಿಳ್ಕೊಬೋದು. ತಪ್ಪದೆ ಇದನ್ನು PM ಕಿಸಾನ್ ಯೋಜನೆಗೆ 20ನೇ ಕಂತಿನ ಹಣವನ್ನು ಪಡೆಯುವುದಕ್ಕೆ ಯಾರೆಲ್ಲ ರೈತರು ವೆಯ್ಟ್ ಮಾಡ್ತಾ ಇದ್ದೀರಾ, ತಪ್ಪದೆ ಈ ಕೆಲಸವನ್ನು ಮಾಡಿ. ಇನ್ನು ಮುಂದಿನದಾಗಿ ಕೃಷಿ ಜಮೀನನ್ನು ಸ್ನೇಹಿತರೆ ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರಿಗೆ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಏನು ಗುಡ್ ನ್ಯೂಸ್ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ರೈತರಿಗೆ ಬಂಪರ್ ಗುಡ್ ನ್ಯೂಸ್. ಕೃಷಿ ಭೂಮಿ ಖರೀದಿಗೆ ಕರ್ನಾಟಕ ಬ್ಯಾಂಕ್ ವಿಶೇಷ ಸಾಲ ಯೋಜನೆಯನ್ನು ಕೊಟ್ಟಿದೆ. ಕರ್ನಾಟಕ ಬ್ಯಾಂಕ್ ರೈತರಿಗೆ ಕೃಷಿ ಭೂಮಿಯನ್ನು ಖರೀದಿಸಲು ಆರ್ಥಿಕ ನೆರವು ಒದಗಿಸುವ ಉದ್ದೇಶದಿಂದ KBL ಕೃಷಿ ಭೂಮಿ ಯೋಜನೆಯನ್ನು ರೂಪಿಸಿದೆ. ಈ ಯೋಜನೆ ಅಡಿ ಕೃಷಿಯಲ್ಲಿ ತೊಡಗಿರುವ ವ್ಯಕ್ತಿಗಳು, ಸಂಸ್ಥೆಗಳು, ಕಂಪನಿಗಳು ಮತ್ತು ಅವಿಭಕ್ತ ಕುಟುಂಬಗಳು ಸಾಲದ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಯೋಜನೆಯ ಅರ್ಹತೆ, ಅಗತ್ಯ ದಾಖಲೆಗಳು, ಸಾಲದ ಮಿತಿ, ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಯೋಜನೆಯ ವಿಶೇಷತೆಗಳ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹತೆ. ಕರ್ನಾಟಕ ಬ್ಯಾಂಕ್ನ ಈ ಯೋಜನೆ ಅಡಿಯಲ್ಲಿ ಸಾಲ ಪಡೆಯಲು ಕೆಲವು ಮೂಲಭೂತ ಷರತ್ತುಗಳನ್ನು ಪೂರೈಸಬೇಕಾಗುತ್ತದೆ. ಇನ್ನು ಕರ್ನಾಟಕದ ನಿವಾಸಿಗಳು, ಅರ್ಜಿದಾರರು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಗಳಾಗಿರಬೇಕು. ಇನ್ನು ವಯಸ್ಸಿನ ಮಿತಿಯನ್ನು ಕೇಳೋದಾದರೆ ಅರ್ಜಿದಾರರ ವಯಸ್ಸು ಕನಿಷ್ಠ 18 ವರ್ಷಗಳಾಗಿರಬೇಕು. ಇನ್ನು ಬ್ಯಾಂಕ್ ವಿವರಗಳಿಗೆ ಬಂದರೆ, ಇತರ ಬ್ಯಾಂಕ್ಗಳಲ್ಲಿ ಸಾಲದ ಬಾಕಿ. ಅರ್ಜಿದಾರರಿಗೆ ಇತರ ಬ್ಯಾಂಕ್ಗಳಲ್ಲಿ ಬಾಕಿ ಸಾಲ ಇರಬಾರದು. ಒಂದು ವೇಳೆ ಬಾಕಿ ಇದ್ದರೆ ಅದನ್ನು ಮರುಪಾವತಿಸಲು ಸಿದ್ಧರಾಗಿರಬೇಕು ಸ್ನೇಹಿತರೆ. ಇನ್ನು ಅಡಮಾನ ಮತ್ತು ಸೂರಿಟಿ. ಖರೀದಿಸಲು ಉದ್ದೇಶಿತ ಕೃಷಿ ಭೂಮಿಯನ್ನು ಅಡಮಾನವಾಗಿ ಇರಿಸಬೇಕು ಮತ್ತು ಸಾಲಕ್ಕೆ ಸೂರಿಟಿಯನ್ನು ಒದಗಿಸುವುದು ಕಡ್ಡಾಯವಾಗಿದೆ. ಸಾಲದ ಮಿತಿ ಅಂದರೆ KBL ಕೃಷಿ ಭೂಮಿ ಯೋಜನೆಯಡಿಯಲ್ಲಿ ಸಾಲದ ಮೊತ್ತವನ್ನು ತೆಗೆದುಕೊಳ್ಬೇಕಾದ್ರೆ ಸ್ನೇಹಿತರೆ ಇದನ್ನೆಲ್ಲ ಹೊಂದಿರಬೇಕು. ಕನಿಷ್ಠ ಸಾಲದ ಮಿತಿ 50,000 ರೂಪಾಯಿಗಳು. ಇನ್ನು ಗರಿಷ್ಠ ಸಾಲದ ಮಿತಿ 7.5 ಕೋಟಿ ರೂಪಾಯಿಗಳವರೆಗೆ. ಇನ್ನು ಈ ಸಾಲದ ಮರುಪಾವತಿ ವಿಧಾನ. ರೈತರಿಗೆ ಸಾಲದ ಮರುಪಾವತಿಯಲ್ಲಿ ನೌಮ್ಯತೆಯನ್ನು ಒದಗಿಸಲು ಬ್ಯಾಂಕ್ 3 ಆಯ್ಕೆಗಳನ್ನು ನೀಡಿದೆ. ಮೊದಲನೇದಾಗಿ ತ್ರೈಮಾಸಿಕ, ಪ್ರತಿ 3 ತಿಂಗಳಿಗೊಮ್ಮೆ ಕಂತುಗಳನ್ನು ಪಾವತಿಸಬಹುದು. ಅರ್ಧ ವಾರ್ಷಿಕ, ಪ್ರತಿ 6 ತಿಂಗಳಿಗೊಮ್ಮೆ ಕಂತುಗಳನ್ನು ಪಾವತಿಸಬಹುದು. ಇನ್ನು ವಾರ್ಷಿಕ, ವರ್ಷಕ್ಕೊಮ್ಮೆ ಕಂತುಗಳನ್ನು ಪಾವತಿಸಬಹುದು. ಈ ಆಯ್ಕೆಗಳು ರೈತರ ಆದಾಯದ ಮಾದರಿಗೆ ತಕ್ಕಂತೆ ಸಾಲದ ಮರುಪಾವತಿಯನ್ನು ಸುಲಭಗೊಳಿಸುತ್ತದೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಕರ್ನಾಟಕ ಬ್ಯಾಂಕ್ ರೈತರಿಗೆ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಲು 2 ಸುಲಭ ವಿಧಾನಗಳನ್ನು ಒದಗಿಸುತ್ತದೆ. ಆಫ್ಲೈನ್ ವಿಧಾನ. ರೈತರು ತಮ್ಮ ಹತ್ತಿರದ ಕರ್ನಾಟಕ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಬ್ಯಾಂಕ್ ಸಿಬ್ಬಂದಿ ಅರ್ಜಿಯನ್ನು ಪರಿಶೀಲಿಸಿ ಸಾಲದ ಪ್ರಕ್ರಿಯೆಯನ್ನು ಮುಂದುವರಿಸುತ್ತಾರೆ. ಇನ್ನು ಆನ್ಲೈನ್ ವಿಧಾನ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಈ ಹಂತಗಳನ್ನು ಅನುಸರಿಸಬೇಕು. ಮೊದಲನೇದಾಗಿ ಕರ್ನಾಟಕ ಬ್ಯಾಂಕ್ನ ಅಧಿಕೃತ ವೆಬ್ಸೈಟ್ ಭೇಟಿಗೆ ನೀಡಬೇಕು. ಮುಖಪುಟದಲ್ಲಿ ಸಾಲಗಳು ವಿಭಾಗವನ್ನು ಆಯ್ಕೆ ಮಾಡಿ. ಇನ್ನು KBL ಕೃಷಿ ಭೂಮಿ ಯೋಜನೆ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಅರ್ಜಿ ಸಲ್ಲಿಸಿ ಬಟನ್ ಕ್ಲಿಕ್ ಮಾಡಿ. ಅರ್ಜಿದಾರರ ಹೆಸರು, ಇಮೇಲ್ ID, ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚ್ ಕೋಡ್ ಭರ್ತಿಯನ್ನು ಮಾಡಿ. ಅಪ್ಲೈ ನೌ ಬಟನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನೀವು ಅರ್ಜಿ ಸಲ್ಲಿಕೆ ಪೂರ್ಣಗೊಳ್ಳುತ್ತದೆ. ಇನ್ನು ಸಾಲ ಪಡೆಯಲು ಅಗತ್ಯ ದಾಖಲೆಗಳು ಏನು ಬೇಕು ಅಂದರೆ, ಸಾಲಕ್ಕಾಗಿ ಅರ್ಜಿ ಸಲ್ಲಿಸುವಾಗ ಸ್ನೇಹಿತರೆ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಏನೆಲ್ಲ ದಾಖಲೆಗಳು ಅಂದರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಇತ್ತೀಚಿನ ಫೋಟೋ, ಆದಾಯ ತೆರಿಗೆ ರಿಟರ್ನ್ಸ್ ಲಭ್ಯವಿದ್ದರೆ, ಖರೀದಿಸಲು ಉದ್ದೇಶಿತ ಕೃಷಿ ಭೂಮಿಯ ಅಧಿಕೃತಿ ದಾಖಲೆಗಳು ಬೇಕಾಗುತ್ತದೆ. ಇನ್ನು ಯೋಜನೆಯ ವಿಶೇಷತೆಗಳು. KBL ಕೃಷಿ ಭೂಮಿ ಯೋಜನೆಯು ರೈತರಿಗೆ ಹಲವು ಪ್ರಯೋಜನಗಳನ್ನು ಒದಗಿಸುತ್ತದೆ. ಸರಳ ಪ್ರಕ್ರಿಯೆ. ಸಾಲದ ಅರ್ಜಿ ಮತ್ತು ಅನುಮೋದನೆಯ ಪ್ರಕ್ರಿಯೆಯು ತ್ವರಿತ ಮತ್ತು ಸುಲಭವಾಗಿದೆ. OD ಸೌಲಭ್ಯ. ಅಲ್ಪಾವಧಿಯ ಹಣಕಾಸಿನ ಅಗತ್ಯಗಳಿಗೆ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಒದಗಿಸುತ್ತದೆ. ದೀರ್ಘಾವಧಿ ಯೋಜನೆ ದೀರ್ಘಕಾಲೀನ ಹಣಕಾಸಿನ ಅಗತ್ಯಗಳಿಗಾಗಿ ಅವಧಿ ಸಾಲವನ್ನು ಸೌಲಭ್ಯವಾಗಿ ನೀಡುತ್ತದೆ. ಇನ್ನು ಸಾಲದ ಮರುಪಾವತಿಯಲ್ಲಿ ಸಮಸ್ಯೆಯಾದರೆ
ರೈತರು ಸಾಲದ ಮರುಪಾವತಿಯಲ್ಲಿ ಯಾವುದಾದರೂ ತೊಂದರೆಯಾದರೆ ಕರ್ನಾಟಕ ಬ್ಯಾಂಕ್ನ ಶಾಖೆಗೆ ಭೇಟಿ ನೀಡಿ ಸಿಬ್ಬಂದಿಯೊಂದಿಗೆ ಚರ್ಚಿಸಬಹುದು. ಬ್ಯಾಂಕ್ನ ತಂಡವು ರೈತರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಸೂಕ್ತ ಪರಿಹಾರವನ್ನು ಸಲಹೆ ನೀಡುತ್ತದೆ. ಕೊನೆಯದಾಗಿ ಹೇಳುವುದಾದರೆ, ಕರ್ನಾಟಕ ಬ್ಯಾಂಕ್ನ KBL ಕೃಷಿ ಭೂಮಿ ಯೋಜನೆಯು ರೈತರಿಗೆ ಕೃಷಿ ಭೂಮಿಯನ್ನು ಖರೀದಿಸಲು ಆರ್ಥಿಕ ನೆರವು ಒದಗಿಸುವ ಉತ್ತಮ ಅವಕಾಶವಾಗಿದೆ. ಸರಳ ಪ್ರಕ್ರಿಯೆ, ತ್ವರಿತ ಮಂಜೂರಾತಿ ಮತ್ತು ನಮ್ಯವಾದ ಮರುಪಾವತಿ ಆಯ್ಕೆಗಳೊಂದಿಗೆ ಈ ಯೋಜನೆಯು ರೈತರಿಗೆ ತಮ್ಮ ಕೃಷಿ ಗುರಿಗಳನ್ನು ಸಾಧಿಸಲು ಸಹಾಯವನ್ನು ಮಾಡುತ್ತದೆ. ಆಸಕ್ತ ರೈತರು ತಮ್ಮ ಹತ್ತಿರದ ಕರ್ನಾಟಕ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಅಥವಾ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಬೋದು ಅಂತ ನಾನು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಸಾಕಷ್ಟು 20ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನ ಕೇಳ್ತಾ ಇದ್ದೀರಾ. ಸೊ ಸ್ನೇಹಿತರೆ, ಜುಲೈ ಮೊದಲನೇ ವೀಕಲ್ಲಿ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ, ಯಾವ ದಿನಾಂಕದಂದು ಬಿಡುಗಡೆ ಮಾಡ್ತಾರೆ ಅಪ್ಡೇಟ್ ಬಂದರೆ ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ.